ಪುಟ್ಟರಾಜು ಅಂತ ವಕೀಲರು ಹಾಗೂ ನಗರಮಂಡಲ ಉಪಾಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ ಪೇಟಾಪುರ ಕ್ಷೇತ್ರ. ಈ ಒಂದು ದಿವಸ ಒಂದು ರೀತಿಯ ಕಲೆ, ಮಹಿಳಾ ಶಕ್ತಿ, ಕಲಾಶಕ್ತಿ ಅಂತಲೇ ಸಹ ನಾವು ಇವತ್ತು ದಿವಸ ಭಾವಿಸ್ಬೋದು. ಮಹಿಳಾ ಶಕ್ತಿಯ ಪ್ರತಿಭೆ ಇವತ್ತು ದಿವಸ ನಾವು ಒಂದು ಒಂದು ಕಲೆಯ ಮೂಲಕ ವ್ಯಕ್ತಪಡಿಸಿದೆ. ಆ ಒಂದು ಮಹಿಳೆ ಶಕ್ತಿ ಕೊಟ್ಟರಲ್ಲೂ ಬಂದಂತಹ ನಮ್ಮ ಮಹಿಳಾ ಶಕ್ತಿ ಅಧ್ಯಕ್ಷರಾದಂಥ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಪೂರ್ಣಿಮಾಗೆ ಮೊದಲಾಗಿ ನಾನು ಸ್ವಾಗತವನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿ ಅದಕ್ಕೂ ಸಹ ನಾನು ಈ ಒಂದು ವಾರ್ಡಿಗೆ ಬಂದಿದ್ದರೆ ಹಾಗೂ ನಾನು ಅದಕ್ಕೆ ಆಭಾರಿಯಾಗಿದ್ದೇನೆ. ಅಗ್ರಹಾರ ಬಡಾವಣೆಯಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಿಂದಿನ ನಡೀತಿತ್ತು, ಈಗಲೂ ನಡೀತಾ ಇದೆ. ಇವತ್ತು ದಿವಸ ಹಿಂದೆ ನಮ್ಮ ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಹಿಂದೆ ನಾವೆಲ್ಲವೂ ಸಹ ಹಳ್ಳಿಗಾಡಿದ್ದಾಗ ಬೆಳಗ್ಗೆ ಇದ್ದರೆ ಹೆಣ್ಮಕ್ಳು ವಾಸ್ಕಲ್ಗೆ ನೀರು ಹಾಕಿ, ಏನು ನಾವು ದಾಲಂದ ಅಂತಿದ್ವು, ಆ ದಾಲಂದ ನೀರು ಹಾಕಿ ಮುಂದೆ ಹಟ್ಟಿಯಲ್ಲಿ ನೀರು ಚಿಮ್ಮಿಸುವ ಮೂಲಕ ರಂಗೋಲಿ ಹಾಕಿ ಸಾರಿಸಿ ಸಗಣಿಯಲ್ಲಿ ಸಾರಿಸಿ ತದನಂತರ ರಂಗೋಲಿ ಬಿಡ್ತಿದ್ರು. ಅದರಲ್ಲಿ ಒಂದು ಜೈವಿಕವಾದಂತಹ ಒಂದು ಆಕ್ಸಿಜನ್ ಇತ್ತು, ಜೈವಿಕವಾದಂಥ ಸುಧಾರಣೆ ಇತ್ತು. ಏನಕ್ಕೆ ಅವತ್ತು ದಿವಸ ಮನೆ ಮುಂದೆ ನೀರು ಹಾಕಿ ಸಗಣಿ ಹಾಕಿ ಸಾರಿಸಿ ರಂಗೋಲಿ ಬಿಡ್ತಿದ್ರು ಅಂದರೆ ಕೆಟ್ಟ ಹಣ್ಣುಗಳು, ಕೆಟ್ಟ ಹುಳುಗಳು ಅಥವಾ ಏನು ಜಂತುಗಳು ಅಥವಾ ಇನ್ನೇನೋ ಸೂಕ್ಷ್ಮಾಣುಗಳು ಮನೆಯಿಂದ ಹೊರಗೆ ಬರಬಾರ್ದು, ಕೆಟ್ಟ ಕಾಯಿಲೆಗಳು ಬಂದಂಥ ಅಲ್ಲೇ ಆಗಬೇಕು. ಮತ್ತು ಮನುಷ್ಯ ನಮ್ಮ ಮನೆ ಗಂಡಸು ಆಚೆ ದುಡಿಮೆ ಮಾಡ್ಕೊಂಡು ಹೋಗಿ ಬರಬೇಕಾದ್ರೆ ಆದಂಥ ಕಾಲಿನಲ್ಲಿರೋಂತಹ ಕೆಟ್ಟ ಅಥವಾ ಏನಾದರೂ ಅಲ್ಲಿ ತೂಳಲ್ಲಿ ಏನಾದರೂ ಒಂದು ಸೋಂಕಿದ್ರೆ ಆ ಸೋಂಕು ಸಹ ಅಲ್ಲೇ ಎಲ್ಲ ನಿವಾರಣೆ ಆಗಿ ಆ ಒಂದು ಸಗಣಿ ಮುಖಾಂತರ ರಂಗೋಲಿಗೆ ಬಂದಾಗ ಅವರೊಂದು ಆನಂದ ಪಡಬೇಕು. ಕಷ್ಟ ಬಿದ್ದು ಬಂದಂತಹ ಕಾಲಲ್ಲಿದ್ದಂತಹ ಸೂಕ್ಷ್ಮಾಣುಗಳು ಹೊರ ಹೋಗಬೇಕು. ಇದು ರಂಗೋಲಿ ಮೇಲೆ ರಂಗೋಲಿ ಮಾಡಿದಂಥ ಸಂದರ್ಭದಲ್ಲಿ ಗಂಡಸು ಒಳಗೆ ಬರಬೇಕಾದ್ರೆ ಆನಂದಭರಿತವಾಗಿ ಮನೆಗೆ ಧಾವಿಸ್ಬೇಕು ಅನ್ನೋ ಒಂದು ಕಲ್ಪನೆ ಇತ್ತು. ಆ ಕಲ್ಪನೆಯೊಂದಿಗೆ ನಮ್ಮ ಭಾರತ ಸಂಸ್ಕೃತಿ ಭಾಳ ವಿಜೃಂಭಣೆಯಾಗಿ ಇದು ಪಾಶ್ಚಿಮಾತ್ಯ ದೇಶಗಳು ಸಹ ಹರಡಿ ಬಂದು ವಿಖ್ಯಾತ ಪಡಿತು. ತದನಂತರ ದಿನಗಳಾದ ನಂತರ ನಾಗರಿಕತೆ ಬಂದಂತಹ ತದನಂತರ ಏನಾಯಿತು, ಕಾಂಕ್ರೀಟ್ ರೋಡ್ ಆಯಿತು. ಕಾಂಕ್ರೀಟ್ ರೋಡ್ ಆದ ನಂತರ ನಮ್ಮ ಮಹಿಳೆಯರು ಸಹ ಹೊಸ ನವೀಕರಣದೊಂದಿಗೆ ಆ ಕಲ್ಪನೆ ಸಹ ಬಿಟ್ಟಿದ್ರು. ಇವತ್ತು ದಿವಸ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ, ಅದರಲ್ಲೂ ತಮೇಶ್ ಗೌಡರ ನಾಯಕತ್ವದಲ್ಲಿ, ಅದರಲ್ಲೂ ಮಹಿಳಾ ಮೋರ್ಚಾದ ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ದಿವಸ ಅಗ್ರಹಾರ ಬಡಾವಣೆಯಲ್ಲಿ ಅತ್ಯಂತ ಅದ್ಭುತವಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಆ ರಂಗೋಲಿ ಸ್ಪರ್ಧೆಯಲ್ಲಿಯೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಸ್ಪರ್ಧಿಗಳು. ಆ ಸ್ಪರ್ಧೆ ಎಲ್ಲವೂ ಸಹ ನೋಡೋದಕ್ಕೆ ನಮಗೆ ಅರ್ಥಕಲ್ಪಿತವಾಗಿತ್ತು. ತಮಿಳುನಾಡಿನ ಪೊಂಗಲ್ ಇರ್ಬೋದು, ಕೇರಳದ ಕಬ್ಬು ಇರ್ಬೋದು, ಕರ್ನಾಟಕದ ಭತ್ತ ಇರ್ಬೋದು, ಎಲ್ಲವೂ ಕ್ರೋಢೀಕರಣ ಮಾಡಿ ಇಲ್ಲಿ ಚಿತ್ರಕಲೆಯನ್ನು ಭಾಳ ವಿಜೃಂಭಣೆಯಾಗಿ ಚಿತ್ರೀಕರಿಸಿದ್ದಾರೆ. ಆ ಒಂದು ಸೆಲೆಕ್ಟೆಡ್ ಕಮಿಟಿಗೆ ನಮ್ಮ ಮಹಿಳಾ ಅಧ್ಯಕ್ಷರು ಬಂದಿದ್ದಾರೆ. ಅವರೆಲ್ಲರೂ ಸಹ ಇವತ್ತು ದಿವಸ ಸೆಲೆಕ್ಟ್ ಮಾಡ್ತಾಯಿದ್ದಾರೆ. ಅವ್ರ ಜೊತೆ ಒಳಗೆ ನಮ್ಮೆಲ್ಲ ವಾರ್ಡಿನ ಎಲ್ಲ ಸಹ ನಾಯಕರು ಸಹ ಕೈಗೂಡಿಸಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಈ ಒಂದು ಎಲ್ಲವೂ ಸೆಲೆಕ್ಟೆಡ್ ಕಮಿಟಿ ಏನು ಈ ಮುನ್ಸ್ವಾನಹಳ್ಳಿಯಲ್ಲಿ 16, 17, 18ನೇ ತಾರೀಕು 3 ದಿನ ಕಾರ್ಯಕ್ರಮ ಇರ್ತವೆ. ಅವೆಲ್ಲರಿಗೂ ಸಹ ತಾವೆಲ್ಲರೂ ಬರಬೇಕಾಗತ್ತೆ. ಅದೇ ರೀತಿ ಅಲ್ಲಿನೂ ಸಹ ಇನ್ನೂ ಹೆಚ್ಚಿನ ಸ್ಪರ್ಧೆಗಳು ಬರ್ತಾರೆ. ಕೇರಳ ಕಲಾ ಸ್ಪರ್ಧೆಗಳಿರ್ಬೋದು, ತಮಿಳುನಾಡು ಕಲಾ ಸ್ಪರ್ಧೆಗಳಿರ್ಬೋದು, ಕರ್ನಾಟಕ ಸ್ಪರ್ಧೆಗಳು, ಅವರೆಲ್ಲರ ಜೊತೆಯಲ್ಲಿ ನಾವು ಸಹ ನೋಡಿ ವಿಜೃಂಭಣೆಯನ್ನು ಮಾಡಿಸೋಂಥ ಕೆಲಸ ಮಾಡೋಣ. ಹಾಗಾಗಿ ಹೆಚ್ಚಂತ ಭಾಳ ಉತ್ತಮವಾಗಿ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಸಹ ನಾನು ಆಭಾರಿಯಾಗಿದ್ದೇನೆ. ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಕಾರ್ಯಗಳನ್ನ ಹೆಚ್ಚು ಕಲೆಗಳನ್ನ ಪ್ರದರ್ಶನ ಮಾಡೋಂಥ ರೀತಿ ನಾವು ಹೋಗಿಕೊಳ್ಳೋಣ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಈಗ ಭಾಗವಹಿಸಿದವ್ರಿಗೆಲ್ಲ ಸಾರಿಗೆ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿಗೆ. ಖಂಡಿತ ನಮ್ಮ ಮುಖಂಡರುಗಳು ಈಗ ಮಾತಾಡ್ತಾರೆ. ಈಗ ಮಧ್ಯಾಹ್ನ ನಂತರ ಅದೇ ಕೆಲಸ ನಮ್ಮ ಮುಖಂಡರುಗಳು ಮಾಡ್ತಾರೆ. ಅವ್ರನ್ನ ಸೌಖ್ಯವಾಗಿ ಕರ್ಕೊಂಬರೋ ಅಂಥ ವ್ಯವಸ್ಥೆ ಸಹ ನಾವು ಮುಖಂಡರುಗಳೆಲ್ಲ ತೀರ್ಮಾನ ತಗೊಂತಾರೆ. ಅದೇ ರೀತಿ ನಾವು ಅವ್ರನ್ನ ಭಾಳ ಗೌರವಯುತವಾಗಿ ಹೆಣ್ಮಕ್ಳನ್ನ ಯಾವ ರೀತಿ ನಾವು ನಡೆಸ್ಕೊಬೇಕು, ಯಾವ ರೀತಿ ಕರ್ಕೊಂಡು ಹೋಗಬೇಕು, ಅವ್ರು ಯಾವ ರೀತಿ ನಾವು ರಕ್ಷಣೆ ಕೊಟ್ಟು ಸೌಲಭ್ಯ ಕೊಟ್ಟು ಕರ್ಕೊಂಡು ಹೋಗಬೇಕು ಅಂತ ಕಾರ್ಯ ನಮ್ಮ ಮುಖಂಡರುಗಳೆಲ್ಲ ಮಾತಾಡ್ತಾ ಇದ್ದಾರೆ. ಅದೇ ರೀತಿ ನಾವು ನಡ್ಕೊತೀವಿ ಸರ್.